ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪ. ಇವತ್ತು ನಾನು ಕಂಪ್ಲೀಟ್ ಆಗಿ ಒಂದು ಡಿಸೈನರ್ ಲೆಹೆಂಗಾ ಕಟಿಂಗು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಇದನ್ನ ಡಿಸೈನರ್ ಪೆಪ್ಲಮ್ ಲೆಹೆಂಗಾನು ಅಂತ ಕರೀತಾರೆ ಅಂಡ್ ಪೆಪ್ಲಮ್ ಡ್ರೆಸ್ಸು ಅಂತಾನು ಕರೀತಾರೆ. ಸೊ ಇದು ಬಂದು ಕಂಪ್ಲೀಟ್ ಆಗಿ ಒಂದು ಲೆಹೆಂಗಾ ಸ್ಕರ್ಟ್ ಬರತ್ತೆ ಅಂಡ್ ಅದಕ್ಕೆ ಒಂದು ಟಾಪ್ ತರ ಬರತ್ತೆ. ಇದು ಸ್ವಲ್ಪ ಪೆಪ್ಲಮ್ ಟಾಪ್ ತರ ಇರತ್ತೆ. ಸೊ ಇದನ್ನ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಕಟಿಂಗು ಮತ್ತೆ ಸ್ಟಿಚಿಂಗ್ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋ ಬಿಗಿನರ್ಸ್ ನೋಡ್ತಿದ್ರೆ ಸೊ ಅವರು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಅವಾಗೆ ನಿಮ್ಗೆ ಅರ್ಥ ಆಗೋದು. ಒಬ್ಬೊಬ್ರು ಸ್ಟಾರ್ಟ್ ಮಾಡ್ತಾರೆ, ಸೊ ಮಿಡಿಲ್ ಅಲ್ಲಿ ಇಷ್ಟ ಆಗತ್ತೆ ಮತ್ತೆ ಕೊನೆತವರೆಗೂ ನೋಡಲ್ಲ, ಅವಾಗ ನಿಮ್ಗೆ ಏನು ಅರ್ಥ ಆಗಲ್ಲ. ಅದಕ್ಕೆ ನಾನು ಫಸ್ಟೇ ಹೇಳ್ತಿದ್ದೀನಿ, ನೀವು ಫಸ್ಟ್ ಇಂದ ಕೊನೆವರೆಗೂ ನೋಡೋದ್ರೇನೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಅರ್ಥ ಆಗತ್ತೆ. ನೋಡಿ, ನಾನು ಇದನ್ನ ವೇರ್ ಮಾಡಿ ತೋರಿಸಿದ್ದೀನಿ. ಕಂಪ್ಲೀಟ್ ಆಗಿ ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ. ನಿಮಗೇನಾದ್ರೂ ಈ ತರ ಒಂದು ಔಟ್ಫಿಟ್ ನಿಮಗ್ ನೀವೇ ಡಿಸೈನ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ಆರಾಮಾಗಿ ಡಿಸೈನ್ ಮಾಡ್ಕೋಬಹುದು. ತುಂಬಾ ಈಸಿ ವೇಲಿ ತೋರಿಸ್ತೀನಿ. ಈ ಟಾಪ್ ಏನಿದೆ ಇದು ಸ್ವಲ್ಪ ಈಗ ಕಾಣಿಸುತ್ತೆ ಅಷ್ಟೇ. ನೀವು ಆಲ್ರೆಡಿ ಒಬ್ಬೊಬ್ರು ಕಾಲೇಜ್ ಸ್ಟೂಡೆಂಟ್ಸ್ ಈ ತರ ಇರ್ತೀರಾ, ಅವ್ರ ಟಾಪ್ ಯಾವ ತರ ಇರತ್ತೋ ಸೇಮ್ ಅದೇ ತರನೇ ಅದೇ ಮೆಥಡೇ ಇರತ್ತೆ. ಸೊ ಟಾಪ್ ನಾವು ಶಾರ್ಟ್ ಟಾಪ್ ಅಂತ ಕರಿತೀವಲ್ಲ ಜೀನ್ಸ್ಗೆಲ್ಲಾನು, ಅದೇ ಮೆಥಡ್ ಅಲ್ಲೇ ನಾನೊಂದು ಸ್ಟಿಚಿಂಗ್ ತುಂಬಾ ಈಸಿಯೆಸ್ಟ್ ವೇಲಿ ತೋರಿಸ್ತೀನಿ. ನೋಡಿ, ಫ್ಯಾಬ್ರಿಕ್ ತೋರಿಸ್ತಿದ್ದೀನಿ. ಇಲ್ಲಿ ನಾನು ಇಲ್ಲಿ ಟಾಪ್ಗೆ ನಾನು ಆಲ್ರೆಡಿ 1 ಮೀಟರ್ ಯೂಸ್ ಮಾಡಿದ್ದೀನಿ. ಬಟ್ ಸ್ವಲ್ಪ ಹೆಚ್ಚು ಕಮ್ಮಿ ಬರತ್ತೆ ಅಂತ ನಾನು 1.5 ಮೀಟರ್ ಅಂತ ಹೇಳಿದ್ದೀನಿ ಅಷ್ಟೇ. ಅಂಡ್ ಇಲ್ಲಿ ಸ್ವಲ್ಪ ಶೈನಿಂಗ್ ಮೆಟೀರಿಯಲ್ ಬರತ್ತೆ. ಇದು ಸ್ವಲ್ಪ ಸ್ಯಾಟಿನ್ ಟೈಪ್ ಬರತ್ತೆ. ಇದು ಬಂದು ನಾನು 2 ಮೀಟರ್ ಯೂಸ್ ಮಾಡ್ತಿದ್ದೀನಿ. ಇದು 2 ಮೀಟರ್ ಒಬ್ಬೊಬ್ರಿಗೆ ಆಗಲ್ಲ. ಇದು ನಾನು ಯೂಸ್ ಮಾಡ್ತಿರೋದು ಕಂಪ್ಲೀಟ್ ಆಗಿ ಫುಲ್ ಲೆಂತ್ ಬರತ್ತೆ. ಲೆಂತ್ 58 ಇಂಚಸ್ ಇರತ್ತೆ. ಸೊ ಈ ತರ ಫ್ಯಾಬ್ರಿಕ್ ಆದ್ರೆ ನೀವು 2 ಮೀಟರ್ ಆದ್ರೆ ಆಗತ್ತೆ. ಬಟ್ ನಿಮಗೆ ಈ ತರ ಫ್ಯಾಬ್ರಿಕ್ ಸಿಕ್ಕಿಲ್ಲ ಅಂದ್ರೆ 2.5 ಮೀಟರ್ ಆದ್ರೂನು ಆಗತ್ತೆ. ಸೊ ನಾನಿಲ್ಲಿ 2 ಮೀಟರ್ ಯೂಸ್ ಮಾಡ್ತಿದ್ದೀನಿ ಸ್ಕರ್ಟ್ ಪಾರ್ಟಿಗೆ. ಇಲ್ಲಿ ಇದನ್ನ ನಾನು 2 ಫೋಲ್ಡಿಂಗ್ ಮಾಡಿ ವೇಸ್ಟ್ ಲೆಂತ್ ಬಂದು 8.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ನಿಮಗೇನಾದ್ರೂ ಕಂಪ್ಲೀಟ್ ಆಗಿ ಫುಲ್ ಫ್ಲೇರ್ ಬೇಕು ಅಂತ ಅನ್ಕೊಂಡ್ರೆ ಸ್ಕರ್ಟ್ ಫುಲ್ ಫ್ಲೇರ್ ಇರೋದು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನಾನ್ ತೋರಿಸ್ತಿಲ್ಲ ಫುಲ್ ಫ್ಲೇರ್ ಇರೋದು. ಇದು ನಾರ್ಮಲ್ ಫ್ಲೇರ್ ಬರತ್ತೆ, ಮೀಡಿಯಂ ಫ್ಲೇರ್. ಫುಲ್ ಫ್ಲೇರ್ ಬೇಕು ಅಂದ್ರೆ 4 ಫೋಲ್ಡಿಂಗ್ ಮಾಡ್ಕೊಂಡು ಜಸ್ಟ್ ಏನೂ ಇಲ್ಲ, ನೀವು ವೇಸ್ಟ್ ಲೆಂತ್ ಒಂದು 4.5 ಮಾರ್ಕಿಂಗ್ ಮಾಡ್ಕೊಂಡ್ರು ಕೂಡ ಸೇಮ್ ಇದೇ ತರಾನೇ ಬರುತ್ತೆ. ಬಟ್ ಸ್ವಲ್ಪ ಕಂಪ್ಲೀಟ್ ಆಗಿ ಫ್ಲೇರ್ ಇರತ್ತೆ. ಇದು ನಾನ್ ತೋರಿಸ್ತಿರೋದು ಮೀಡಿಯಂ ಫ್ಲೇರು. ಸೊ ಕಂಪ್ಲೀಟ್ ಆಗಿ ಇಲ್ಲಿ ನಾನು ಏನ್ ಮಾರ್ಕಿಂಗ್ ಮಾಡ್ತಿದ್ದೀನಿ ಇದು ಕಂಪ್ಲೀಟ್ ಆಗಿ ಈ ರೀತಿ ನೀವು 2 ಫೋಲ್ಡಿಂಗ್ ಮಾಡ್ಕೊಂಡು ವೇಸ್ಟ್ ಲೆಂತ್ ಕಟ್ ಮಾಡ್ಕೋಬೇಕು. ಅದು ಕಟಿಂಗ್ ಆದ್ಮೇಲೆ ಇಲ್ಲಿ ನಾನು ತೋರಿಸ್ತಿರೋದು ಲೆಂತ್, ಸ್ಕರ್ಟ್ ಲೆಂತ್ ಬಂದು 38 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. 38 ಇಂಚಸ್ ಕಂಪ್ಲೀಟ್ ಲೆಂತ್ ಬರಲ್ಲ, ಇದು ಮೇನ್ ಫ್ಯಾಬ್ರಿಕ್ ಲೆಂತ್ ಬರತ್ತೆ. ಇದಕ್ಕೆ ಎಕ್ಸ್ಟ್ರಾ ಬೆಲ್ಟ್ ಆಡ್ ಆದ್ರೆ ಒಂದು 40 ಇಂಚಸ್ 40+ ಬರತ್ತೆ. ಸೊ ಇಲ್ಲಿ ನಾನು ನಾರ್ಮಲ್ ಮೇನ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ನಾನು ಮಾರ್ಕಿಂಗ್ ಮಾಡಿರೋದು 38 ಇಂಚಸ್ ತಗೊಂಡಿದ್ದೀನಿ ಸ್ಕರ್ಟ್ ಲೆಂತ್. ನೋಡಿ, ಕಂಪ್ಲೀಟ್ ಆಗಿ ನಾನು ಈ ಕಡೆ ಕೂಡ ಕಂಪ್ಲೀಟ್ ರೌಂಡ್ ಸರ್ಕಲ್ ಏನಿದೆ ಅದು ಕಂಪ್ಲೀಟ್ ಆಗಿ ಮಾರ್ಕಿಂಗ್ ಮಾಡಿ ತೋರಿಸ್ತಿದ್ದೀನಿ. ನಾನು ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗ್ಲಿ ಅಂತ ಡೀಟೇಲ್ ಆಗಿ ಫುಲ್ ಸರ್ಕಲ್ ಕೂಡ ನಾನು ಮಾರ್ಕಿಂಗ್ ಮಾಡಿ ತೋರಿಸ್ತಿದ್ದೀನಿ. ಸೊ ನಾನು ಫಸ್ಟೇ ಹೇಳ್ತಿದ್ದೀನಿ, ಇಲ್ಲಿ ನಾನು ಯೂಸ್ ಮಾಡ್ತಿರೋ ಫ್ಯಾಬ್ರಿಕ್ ಕಂಪ್ಲೀಟ್ ಆಗಿ ಫುಲ್ ಲೆಂತ್ ಬರತ್ತೆ. ಅದಕ್ಕೆ ನಾನು ಸರ್ಕಲ್ ನಾರ್ಮಲ್ ಆಗಿ ಮಾರ್ಕಿಂಗ್ ಮಾಡ್ಬಿಟ್ಟು ಕಟ್ ಮಾಡ್ತಿದ್ದೀನಿ. ಬಟ್ ಒಬ್ಬೊಬ್ಬರಿಗೆ ಫ್ಯಾಬ್ರಿಕ್ ತಗೊಂಡಾಗ ಅದು ಲೆಂತ್ ಕಮ್ಮಿ ಇರತ್ತೆ. ಆ ತರ ಇದ್ದಾಗ ನೀವು ಎಕ್ಸ್ಟ್ರಾ ಫ್ಯಾಬ್ರಿಕ್ ಆಡ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಇರತ್ತೆ. ಸೊ ಅದನ್ನ ನೀವು ಆಡ್ ಮಾಡ್ಕೊಂಡ್ರೆ ಈ ತರ ಸರ್ಕಲ್ ಬರತ್ತೆ. ಇಲ್ಲ ನೀವು ಕಂಪ್ಲೀಟ್ ಒಂದು ಫುಲ್ ಫ್ಲೇರ್ ಬೇಕು ಅಂತ ಅನ್ಕೊಂಡ್ರೆ ಆ ತರ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ನೀವು 4 ಫೋಲ್ಡಿಂಗ್ ಮಾಡ್ಕೊಂಡು ಇದೇ ಮೆಥಡ್ ಅಲ್ಲೇ ನೀವು ಮಾರ್ಕಿಂಗ್ ಮಾಡ್ಕೊಂಡ್ರು ಕೂಡ ಆಗತ್ತೆ. ಜಸ್ಟ್ ನೀವು ವೇಸ್ಟ್ ಲೆಂತ್ ಮಾತ್ರ ಚೇಂಜ್ ಮಾಡ್ಕೋಬೇಕು. ನೋಡಿ, ಈ ಸರ್ಕಲ್ ಏನಿದೆ ಅದನ್ನ ನಾನು ಕಟಿಂಗ್ ಮಾಡಿದ್ದೀನಿ. ಇವಾಗ ವೇಸ್ಟ್ ನಾನು ತೋರಿಸ್ತಿದ್ದೀನಿ. 17 ಇಂಚಸ್ ಇದೆ. ಸೊ ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಕೂಡ ಆಡ್ ಮಾಡಿದ್ರೆ 34 ಇಂಚಸ್ ಬರತ್ತೆ ವೇಸ್ಟ್ ಲೆಂತ್. ಬಟ್ ಬೆಲ್ಟ್ ಈ ತರ ಬರಲ್ಲ, ಇದು ಮೇನ್ ಫ್ಯಾಬ್ರಿಕ್ ಬರತ್ತೆ. ಯಾಕಂದ್ರೆ ಸೈಡ್ ಅಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ಸ್ಟಿಚಿಂಗ್ ಮಾಡ್ಕೋಬೇಕಲ್ಲ. ಇಲ್ಲಿ ನಾನ್ ತೋರಿಸ್ತಿರೋದು 34 ಇಂಚಸ್. ಸೊ ಇಷ್ಟು ಬರತ್ತೆ. ಲೈನಿಂಗ್ ಕಟ್ ಮಾಡಿ ತೋರಿಸ್ತಿದ್ದೀನಿ. ಲೈನಿಂಗ್ಗೆ ನಾನು 2 ಮೀಟರ್ ಪಾಲಿಸ್ಟರ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ತುಂಬಾನೇ ಕಮ್ಮಿ ಫ್ಯಾಬ್ರಿಕ್ ಅಲ್ಲಿ ತೋರಿಸ್ತಿದ್ದೀನಿ. ನೋಡಿ, ಇದು ಬಂದು 2 ಮೀಟರ್. ಈ ತರ 4 ಫೋಲ್ಡಿಂಗ್ ಮಾಡ್ಕೋಬೇಕು ಲೈನಿಂಗ್ ಫ್ಯಾಬ್ರಿಕ್. ಜಸ್ಟ್ ವೇಸ್ಟ್ ಏನಿದೆ ಮೇನ್ ಫ್ಯಾಬ್ರಿಕ್ ಅದನ್ನ 4 ಫೋಲ್ಡಿಂಗ್ ಮಾಡ್ಕೊಂಡು ವೇಸ್ಟ್ ಲೆಂತ್ ನೀಟಾಗಿ ಅದೇ ತರಾನೇ ನೀವು ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ.
ಸೇಮ್ ಮೇನ್ ಫ್ಯಾಬ್ರಿಕ್ ಏನಿದೆ ಇದು ಶೈನಿಂಗ್ ಮೆಟೀರಿಯಲ್ಲು ಅದೇ ತರಾನೇ ನೀವು ವೇಸ್ಟ್ ಲೆಂತ್ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡು ಜಸ್ಟ್ ಸೈಡ್ ಅಲ್ಲಿ ಈ ರೀತಿ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡ್ರೆ ಆಗತ್ತೆ. ತುಂಬಾ ಸಿಂಪಲ್ ಇರತ್ತೆ. ಇಲ್ಲ ನೀವು ಪ್ಲೀಟೆಡ್ ಟೈಪ್ ಅಲ್ಲಿ ಮಾಡ್ಕೊಂತೀನಿ ಅಂತ ಅನ್ಕೊಂಡ್ರೆ ಇದನ್ನ ಪ್ಲೀಟ್ಸು ಕೂಡ ಮಾಡ್ಕೋಬಹುದು. ಬಟ್ ಯಾವತ್ತೇ ಆಗ್ಲಿ ನೀವು ಅಂಬ್ರೆಲಾ ಕಟ್ ಮಾಡಿದಾಗ ಲೈನಿಂಗು ಕೂಡ ಅಂಬ್ರೆಲಾ ಕಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಲುಕ್ ವೈಸ್ ಚೆನ್ನಾಗಿರತ್ತೆ. ನೋಡಿ ಕಂಪ್ಲೀಟ್ ಆಗಿ ಲೈನಿಂಗ್ ಸೈಡ್ ಪಾರ್ಟ್ಸ್ ಎಲ್ಲ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಬೆಲ್ಟ್ ತೋರಿಸ್ತಿದೀನಿ. ಬೆಲ್ಟ್ ಲೆಂತ್ ಬಂದು ನಾನು 32 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 3.5 ಇಂಚಸ್ ತಗೊಂಡಿದ್ದೀನಿ. ನಾನು ಫಸ್ಟ್ ಹೇಳ್ದೆ ಅಲ್ಲ, ಸೊ ಬೆಲ್ಟ್ ಲೆಂತ್ ಬೇರೆ ಇರತ್ತೆ ಅಂಡ್ ಮೇನ್ ಫ್ಯಾಬ್ರಿಕ್ ವೇಸ್ಟ್ ಲೆಂತ್ ಬೇರೆ ಇರತ್ತೆ. ಜಸ್ಟ್ ಅದನ್ನ ನೋಡ್ಕೋಬೇಕು. ಒಂದು 2 ಇಂಚಸ್ ಸ್ವಲ್ಪ ಹೆಚ್ಚು ಕಮ್ಮಿ ಇರತ್ತೆ ಅಷ್ಟೇ. ಆ ತರ ನೋಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಟಿಚ್ ಮಾಡ್ತಿರೋದು ಮೇನ್ ಫ್ಯಾಬ್ರಿಕ್ದು ಈ ಕಡೆ ಕಾರ್ನರ್ ಪಾರ್ಟ್ ಇರತ್ತಲ್ಲ ಸರ್ಕಲ್ ಪಾರ್ಟ್ ಅದನ್ನ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತಿದ್ದೀನಿ. ಇಲ್ಲ ಇದಕ್ಕೆ ಜಿಗ್ಜಾಗ್ ತರ ಹೋರ್ಲಕ್ ತರ ಬರುತ್ತಲ್ಲ ಜಿಗ್ಜಾಗು ಅದನ್ನು ಕೂಡ ಮಾಡ್ಕೋಬಹುದು. ಸೊ ಇವಾಗ ನಾನು ಬೆಲ್ಟ್ ಪಾರ್ಟ್ ಸ್ಟಿಚಿಂಗ್ ಮಾಡ್ತಿದ್ದೀನಿ. ಬೆಲ್ಟ್ ಪಾರ್ಟ್ ತುಂಬಾ ಈಸಿ ಇರತ್ತೆ. ಜಸ್ಟ್ ಇದಕ್ಕೆ ಲೈನಿಂಗ್ ಆಡ್ ಮಾಡ್ಕೊಂಡು ಎರಡು ಕಾರ್ನರ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇದನ್ನ ಈ ರೀತಿ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ಇವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ 4 ಕಾರ್ನರ್ಸ್ ಕೂಡ ಸ್ಟಿಚ್ ಆಗೋ ಸಾರಿ 4 ಕಾರ್ನರ್ಸ್ ಕೂಡ ಕಂಪ್ಲೀಟ್ ಲೈನಿಂಗ್ ಆಡ್ ಆಗೋ ತರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡ್ತಿದ್ದೀನಿ. ಬೆಲ್ಟು ಇನ್ನೊಂದು ತರ ಕೂಡ ಸ್ಟಿಚಿಂಗ್ ಮಾಡ್ತಾರೆ. ಸಿಂಗಲ್ ಬೆಲ್ಟ್ ಬರತ್ತೆ. ಇವಾಗ ನಾನು ಏನ್ ಡಬಲ್ ಬೆಲ್ಟ್ ಸ್ಟಿಚಿಂಗ್ ಮಾಡ್ತಿದ್ದೀನಿ ಇದರಲ್ಲಿ ಆಫ್ ಇರತ್ತೆ ಅಷ್ಟೇ. ಅದು ಆದ್ರೆ ಹುಕ್ಸ್ ತರ ಆಡ್ ಮಾಡ್ಕೋಬಹುದು. ಬಟ್ ಇದಕ್ಕೆ ಹುಕ್ಸ್ ಬೇಕಾಗಿಲ್ಲ. ಜಸ್ಟ್ ನೀವು ಒಂದು ಥ್ರೆಡ್ ರೆಡಿ ಮಾಡ್ಕೊಂಡ್ರೆ ಆರಾಮಾಗಿ ನೀವು ವೇರ್ ಮಾಡ್ಬೋದು. ಬಟ್ ಇದು ಸ್ವಲ್ಪ ಈಸಿ ಇರತ್ತೆ. ಮತ್ತೆ ನೀವು ಆ ತರ ಮೆಥಡ್ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಅದಕ್ಕೆ ಹುಕ್ಸ್ ಎಲ್ಲ ಹಾಕ್ಕೋಬೇಕು. ಬಟ್ ಇದಕ್ಕೆ ಆದ್ರೆ ಜಸ್ಟ್ ಒಂದು ಥ್ರೆಡ್ ಆಡ್ ಮಾಡ್ಕೊಂಡು ವೇರ್ ಮಾಡ್ಕೋಬಹುದು. ನೋಡಿ ಕಂಪ್ಲೀಟ್ ಆಗಿ ಬೆಲ್ಟ್ ನ ಸ್ಟಿಚಿಂಗ್ ಮಾಡ್ದೆ ಅಲ್ಲ, ಇಲ್ಲಿ ನಾನು ಸ್ಟಿಚಿಂಗ್ ಸಪ್ರೇಟ್ ಕಟಿಂಗ್ ಸಪ್ರೇಟ್ ಈ ತರ ಆಡ್ ಮಾಡಿ ವಿಡಿಯೋಗೆ ಪಾರ್ಟ್ಸ್ ವೈಸ್ ಹಾಕಿದೀನಿ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಲಿ ಅಂತ. ನೋಡಿ ಇವಾಗ ಮೇನ್ ಫ್ಯಾಬ್ರಿಕ್ ಏನಿದೆ ಲೈನಿಂಗು ಮತ್ತೆ ಮೇನ್ ಫ್ಯಾಬ್ರಿಕ್ ಸ್ಕರ್ಟ್ ಪಾರ್ಟ್ ಅದು ನೀಟಾಗಿ ನೀವು ಒಳಗಡೆಗೆ ಲೈನಿಂಗ್ ಸೇರಿಸ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಅದು ಸ್ಟಿಚಿಂಗ್ ಆದ್ಮೇಲೆ ನಾನು ಏನ್ ಸ್ಟಿಚಿಂಗ್ ಮಾಡಿದ್ದೀನಿ ಬೆಲ್ಟ್ ಲೈನಿಂಗ್ ಅಟ್ಯಾಚ್ ಮಾಡಿರೋದು ಅದನ್ನ ಓನ್ಲಿ ಒನ್ ಸೈಡ್ ಮಾತ್ರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ಸ್ಟಿಚ್ ಮಾಡಿ ತೋರಿಸ್ದೆ ಅಲ್ವಾ ಈ ಮೆಥಡ್ ಅಲ್ಲಿ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟಿಚಿಂಗ್ ಆದ್ಮೇಲೆ ಸೈಡ್ ಅಲ್ಲಿ ಕಾರ್ನರ್ ಇರತ್ತಲ್ವಾ ಒಂದು 1 ಇಂಚು ನೀವು ಫ್ಯಾಬ್ರಿಕ್ ಹಿಡ್ಕೊಂಡು ಅದನ್ನ ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ನಿಮಗೆ ವೇರ್ ಮಾಡೋದಿಕ್ ಕಂಫರ್ಟ್ ಇಲ್ಲ ಅಂತ ಅನ್ಕೊಂಡ್ರೆ ಇದು ಗ್ಯಾಪ್ ಬಿಟ್ಟು ನೀವು ಜಿಪ್ಪು ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಜಿಪ್ ಇರೋದು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಜಿಪ್ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ. ಬಟ್ ನಾನು ಜಿಪ್ ಏನು ಅಟ್ಯಾಚ್ ಮಾಡ್ತಿಲ್ಲ. ನಾರ್ಮಲ್ ಆಗಿ ಅದು ಕ್ಲೋಸ್ ಮಾಡ್ಕೊಂಡು ಬೆಲ್ಟ್ ಒಂದೇ ಅಟ್ಯಾಚ್ ಮಾಡ್ತಿದ್ದೀನಿ. ಇಲ್ಲ ನಿಮಗೆ ಕಂಫರ್ಟ್ ಇಲ್ಲ ಅಂತ ಅನ್ಕೊಂಡ್ರೆ ನೀವು ಜಿಪ್ ಅಟ್ಯಾಚ್ ಮಾಡ್ಕೋಬಹುದು ಸೈಡ್ ಅಲ್ಲಿ ಮಾತ್ರ. ನೋಡಿ ನಾನು ಅದನ್ನ ಮತ್ತೆ ಅದು ಕ್ಲೋಸ್ ಆಗೋ ತರ ಸ್ಟಿಚ್ ಮಾಡ್ಕೊಂಡು ಈ ಇನ್ನೊಂದು ಫ್ಯಾಬ್ರಿಕ್ ಸಾರಿ ಬೆಲ್ಟ್ ಪಾರ್ಟ್ ಇನ್ನೊಂದ್ ಸೈಡ್ ಇರತ್ತಲ್ಲ ಅದನ್ನ ಈ ರೀತಿ ಒಳಗಡೆಗೆ ಫೋಲ್ಡಿಂಗ್ ಮಾಡ್ಕೊಂಡು ನಾನು ಸ್ಟಿಚಿಂಗ್ ಮಾಡ್ತಿದ್ದೀನಿ. ನೀವ್ ಯಾವತ್ತೇ ಆಗ್ಲಿ ಬೆಲ್ಟ್ ಈ ಮೆಥಡ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಅದು ಚೆನ್ನಾಗಿರತ್ತೆ. ಫಿನಿಶಿಂಗು ಕೂಡ ಚೆನ್ನಾಗ್ ಬರತ್ತೆ. ನೋಡಿ ಕಂಪ್ಲೀಟ್ ಆಗಿ ಸ್ಕರ್ಟ್ ಏನಿದೆ ಅದು ರೆಡಿ ಆಯ್ತು. ಸೊ ನೀವು ಇಲ್ಲ ಡ್ರೆಸ್ ಸ್ಟಿಚಿಂಗ್ ಮಾಡ್ಕೊಂತೀವಿ ಅನ್ಕೊಂಡ್ರು ಕೂಡ ಅಂಬ್ರೆಲಾ ಕಟ್ ಇದೇ ಮೆಥಡೇ ಇರತ್ತೆ. ನೋಡಿ ನಾನು ಇವಾಗ ಇದು ಪೆಪ್ಲಮ್ ಟಾಪ್ ಏನಿದೆ ಅದನ್ನ ಕಟ್ ಮಾಡಿ ತೋರಿಸ್ತೀನಿ. ಇದಕ್ಕೆ ನಾನು ಕಾಟನ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಇದನ್ನ ಜಸ್ಟ್ ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೋಬೇಕು. ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಜಸ್ಟ್ ನಾನು 14.5 ಇಂಚಸ್ ತಗೊಂಡಿದ್ದೀನಿ ಲೆಂತ್ ಅಂಡ್ ವಿಡ್ತ್ ಬಂದು 11.5 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ಶೋಲ್ಡರ್ ಲೆಂತ್ ಬಂದು 7 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ ಅಂಡ್ ಆರ್ಮ್ ಹೋಲ್ ಬಂದು 7.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ ಆಗಿ ಒಂದು ಮೀಡಿಯಂ ಸೈಜ್ ಮತ್ತೆ ಲಾರ್ಜ್ ಸೈಜ್ ಅವರಿಗೆ ಕರೆಕ್ಟ್ ಆಗಿ ಆಗತ್ತೆ. ನಾನ್ ಏನ್ ತೋರಿಸ್ತಿದ್ದೀನಿ ಈ ಮೆಜರ್ಮೆಂಟ್ಸ್ ಬಂದು ಅಂಡ್ ಸ್ಮಾಲ್ ಅವ್ರಿಗೆ ಆಗಲ್ಲ. ಕಂಪ್ಲೀಟ್ ಆಗಿ ಮೀಡಿಯಂ ಅಂಡ್ ಲಾರ್ಜ್ ಸೈಜ್ ಅವ್ರಿಗೆ ಹೆಚ್ಚು ಕಮ್ಮಿ ಒಂದ್ ಇಂಚು ಹೆಚ್ಚು ಕಮ್ಮಿ ಲಾರ್ಜ್ ಸೈಜ್ ಅವ್ರಿಗೆ ಈ ತರ ನೀವು ಮೆಜರ್ಮೆಂಟ್ಸ್ ನೋಡ್ಕೊಂಡು ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ನೆಕ್ ಲೆಂತ್ ಒಂದು 3.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ ಅಂಡ್ ನೆಕ್ ಡೀಪ್ ಬಂದು ಫ್ರಂಟ್ ನೆಕ್ 5.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಇಲ್ಲಿ ವೇಸ್ಟ್ 11 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಇಲ್ಲಿ 11.5 ಇಂಚಸ್ಗೆ ತಗೊಂಡಿದ್ದೆ ಅಲ್ಲ ಜಸ್ಟ್ ಒಂದು ಹಾಫ್ ಇಂಚು ನೀವು ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೋಬೇಕು.
ನೋಡಿ ನಾನಿಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಇದನ್ನ ಕಟ್ ಮಾಡ್ಕೊಂಡೆ. ಹಾರ್ಮ್ ಶೇಪ್ ಕಡೆ ಫ್ಯಾಬ್ರಿಕ್ ಮತ್ತೆ ಸೈಡ್ ಅಲ್ಲಿ ಇರೋದು. ಜಸ್ಟ್ ಇದು ಎರಡೂ ಕೂಡ ನೀಟಾಗಿ ಸಪರೇಟ್ ಮಾಡ್ಕೋಬೇಕು. ನೀವು ಫಸ್ಟ್ ನಾನು ಹೇಳೋದನ್ನ ಮರ್ತೋಗಿದ್ದೆ ಅನ್ಸುತ್ತೆ. ಜಸ್ಟ್ ಇದನ್ನ ಮಾರ್ಕಿಂಗ್ ಮಾಡಿದಾಗ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಅದನ್ನ ಈ ರೀತಿ ಸಪರೇಟ್ ಮಾಡ್ಕೋಬೇಕು. ಇದು ಫ್ರಂಟ್ ಪಾರ್ಟು, ಈ ಕಡೆದು ಬ್ಯಾಕ್ ಪಾರ್ಟು. ಫ್ರಂಟ್ ಕಂಪ್ಲೀಟ್ ಆಗಿ ನೆಕ್ ಪಾರ್ಟ್ ಎಲ್ಲ ಮಾರ್ಕಿಂಗ್ ಆಗಿದೆ. ಇವಾಗ ಬ್ಯಾಕ್ ಪಾರ್ಟು ಮಾರ್ಕಿಂಗ್ ಮಾಡಿ ತೋರಿಸ್ತಿದ್ದೀನಿ. ನೆಕ್ ಲೆಂತ್ ಸೇಮ್ ಬರತ್ತೆ, 3.5 ಇಂಚಸ್ ಬರತ್ತೆ. ಇಲ್ಲಿ ಡೀಪ್ ಬಂದು ಸ್ವಲ್ಪ ಇದು ಕೀ ಹೋಲ್ ನೆಕ್ ತರ ಇಡ್ತಿದೀನಿ. ಲುಕ್ ವೈಸ್ ಚೆನ್ನಾಗಿರತ್ತೆ. ಅಂಡ್ ಈ ತರ ಬ್ಯಾಕ್ ಸೈಡ್ ಕೀ ಹೋಲ್ ನೆಕ್ ತರ ಇಟ್ಕೊಂಡ್ರೆ ನೀವು ವೇರ್ ಮಾಡಿದಾಗ ಇದು ಹುಕ್ಸ್ ಏನಿದೆ ಅದನ್ನ ರಿಮೂವ್ ಮಾಡ್ಕೊಂಡು ಕೂಡ ನೀವು ವೇರ್ ಮಾಡ್ಕೋಬಹುದು. ನೋಡಿ ಇಲ್ಲಿ ನಾನು 3 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಬಿಟ್ಟು ಸರ್ಕಲ್ ತರ ಮಾರ್ಕ್ ಮಾಡಿದ್ದೀನಿ. ಅಂಡ್ ಅಲ್ಲಿಂದ 4 ಇಂಚಸ್ಗೆ ಲೈಟ್ ಆಗಿ ಕೀ ಹೋಲ್ ನೆಕ್ ತರ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್ ನೀಟಾಗಿ ಕಟ್ ಮಾಡ್ಕೋಬೇಕು. ನೀವು ಫ್ರಂಟ್ ಸೈಡ್ ಒಂದು ಹಾಫ್ ಇಂಚ್ ನೀವು ಆರ್ಮ್ ಶೇಪ್ ಕಟ್ ಮಾಡ್ಕೋಬೇಕು. ಇಲ್ಲ ನಿಮಗೆ ನಂದು ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ ಅಂದ್ರೆ ನಾನು ಕಂಪ್ಲೀಟ್ ಆಗಿ ಸ್ಕ್ರೀನ್ ಮೇಲೆ ಲೆಂತ್ ಎಷ್ಟು ತಗೋಬೇಕು ಅಂತ ಕಂಪ್ಲೀಟ್ ಎಲ್ಲ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಸೊ ಅದನ್ನ ನೋಡ್ಕೊಂಡು ನೀವು ಈ ಮೆಥಡ್ ಅಲ್ಲಿ ಕಟ್ ಮಾಡ್ಕೋಬಹುದು. ನೋಡಿ ಇವಾಗ ನಾನು ಮೇನ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಎಂಬ್ರಾಯ್ಡ್ರಿ ಫ್ಯಾಬ್ರಿಕ್ ಏನಿದೆ ಅದನ್ನ ತಗೊಂಡಿದ್ದೀನಿ. ಇದು ನಾನು 1 ಮೀಟರೇ ಯೂಸ್ ಮಾಡ್ತಿದ್ದೀನಿ. ಬಟ್ ನಿಮಗೆ ಹೆಚ್ಚು ಕಮ್ಮಿ ಬರುತ್ತೆ ಅಂತ ನಾನು ಜಸ್ಟ್ 1.5 ಮೀಟರ್ ಅಂತ ಹೇಳ್ದೆ ಅಷ್ಟೇ ನಿಮಗೆ. ಬಟ್ ನಾನು ಯೂಸ್ ಮಾಡಿರೋದು 1 ಮೀಟರೇ. ಇದರಲ್ಲೇ ಅಡ್ಜಸ್ಟ್ ಮಾಡಿ ನಾನು ಸ್ಟಿಚಿಂಗ್ ಮಾಡಿದೆ. ಫಸ್ಟ್ ಈ ಡಿಸೈನ್ ಪಾರ್ಟ್ ಏನಿದೆ ಇದು ನಾನು ಸ್ಲೀವ್ಸ್ಗೆ ಯೂಸ್ ಮಾಡ್ತಿದ್ದೀನಿ. ಅದನ್ನ ಮಾತ್ರ ಸಪರೇಟ್ ಆಗಿ ಕಟ್ ಮಾಡ್ಕೊಂಡೆ. 5 ಇಂಚಸ್ ರಿಮೂವ್ ಮಾಡಿದ್ದೀನಿ ಸ್ಲೀವ್ಸ್ಗೆ. ಅಂಡ್ ರಿಮೈನಿಂಗ್ದು ಈ ರೀತಿ ನೀವು ಫ್ಯಾಬ್ರಿಕ್ ಹೆಚ್ಚು ಕಮ್ಮಿ ನೋಡ್ಕೊಂಡು ನೀವು ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ ಫ್ರಂಟ್ ಮತ್ತೆ ಬ್ಯಾಕ್ ಏನಿದೆ ಇದನ್ನ ಜಸ್ಟ್ ಇದ್ರ ಮೇಲೆ ಇಟ್ಕೊಂಡು ಎಲ್ಲಿಗೆ ಅಡ್ಜಸ್ಟ್ ಆಗುತ್ತೋ ಅಲ್ಲಿಗೆ ನಾನು ಇಟ್ಕೊಂಡು ನೀಟಾಗಿ ಕಟ್ ಮಾಡ್ತಿದ್ದೀನಿ. ಸೊ ನಾನು ಫ್ಯಾಬ್ರಿಕ್ ಮಾತ್ರ ಯೂಸ್ ಮಾಡಿರೋದು 1 ಮೀಟರೇ. ಬಟ್ ನಿಮಗೆ ಹೇಳಿದ್ದೀನಿ ಅಷ್ಟೇ. ಒಬ್ಬೊಬ್ರಿಗೆ ಕಟಿಂಗ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರತ್ತೆ. ಸೊ ಅಷ್ಟು ಈಸಿ ಇರಲ್ಲ ಬಿಗಿನರ್ಸ್‌ಗೆ. ಅದಕ್ಕೆ ನಾನು 1.5 ಮೀಟರ್ ತಗೊಂಡ್ರೆ ನಿಮಗೆ ಸ್ವಲ್ಪ ಬೆಸ್ಟ್ ಇರುತ್ತೆ ಅಂತ ನಾನು 1.5 ಮೀಟರ್ ಹೇಳಿದ್ದೀನಿ. ನಾನು ಯೂಸ್ ಮಾಡಿರೋದು 1 ಮೀಟರೇ. ಜಸ್ಟ್ ಈ ಬಾಡಿ ಪಾರ್ಟ್ ಕಟಿಂಗ್ ಆದ್ಮೇಲೆ 2 ಕಾರ್ನರ್ಸ್ ಇರತ್ತೆ. 2 ಕಾರ್ನರ್ಸ್‌ದು ನಾನು ಪೆಪ್ಲಮ್ ಟಾಪ್‌ಗೆ ಏನಿದೆ ಸೊ ಈ ಗ್ಯಾದರಿಂಗ್ ಪ್ಲೀಟ್ಸ್‌ದು ಅಲ್ಲಿಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ನೀವು 1.5 ಮೀಟರ್ ತಗೊಂಡ್ರೆ ಆರಾಮಾಗಿ ನಿಮ್ಗೆ ಫ್ಯಾಬ್ರಿಕ್ ತುಂಬಾ ಇರತ್ತೆ. ಸೊ ಅದನ್ನ ಯೂಸ್ ಮಾಡ್ಕೋಬಹುದು. ನೋಡಿ ಇವಾಗ ಕಂಪ್ಲೀಟ್ ಬಾಡಿ ಪಾರ್ಟ್ ಕಟಿಂಗ್ ಆಯ್ತಲ್ಲ, ಎರಡೂ ನೆಕ್ ಪಾರ್ಟ್ಸ್ನು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕು. ಇದನ್ನ ಕಟ್ ಮಾಡ್ಕೊಂಡು ಜಸ್ಟ್ ಆಪೋಸಿಟ್ ವೇಲಿ ತಗೊಂಡು ಈ ಲೈನಿಂಗ್ ಏನಿದೆ ಅದನ್ನ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಆಕ್ಚುಲಿ ನಾನು ಯೂಸ್ ಮಾಡಿರೋ ಲೈನಿಂಗು ಇದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿಲ್ಲ. ಬಟ್ ಇರೋದನ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕು ಅಂದ್ರೆ ಪಾಲಿಸ್ಟರ್ ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ ಈ ರೀತಿ ನೀವು ಸ್ಟಿಚಿಂಗ್ ಆದ್ಮೇಲೆ ನೆಕ್ ಪಾರ್ಟ್ ಸ್ಟಿಚಿಂಗ್ ಆದ್ಮೇಲೆ ಆಪೋಸಿಟ್ ವೇಲಿ ತಗೊಂಡು ನೀಟಾಗಿ ಲೈನಿಂಗು ಕಂಪ್ಲೀಟ್ ಆಗಿ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಇದನ್ನು ಕೂಡ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಕಂಪ್ಲೀಟ್ ಬೇಸಿಕ್ ಏನಿರತ್ತೆ ಅದನ್ನ ನಾನು ತೋರಿಸ್ತಿದ್ದೀನಿ. ನೋಡಿ ಈ ರೀತಿ ಸ್ವಲ್ಪ ನೀವು ಬಿಗಿನರ್ಸ್ ಆಗಿದ್ರೆ ಯಾವ್ದು ನಿಮಗೆ ಕಷ್ಟ ಅನ್ಸುತ್ತೋ ಆ ಪಾರ್ಟ್ ಮಾತ್ರ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಿದ್ದೀನಿ. ಸೊ ರಿಮೈನಿಂಗ್ದು ನೀವೇ ನೋಡ್ಕೊಂಡು ಆರಾಮಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನೆಕ್ ಪಾರ್ಟು ಸ್ಟಿಚಿಂಗ್ ಮಾಡ್ದೆಲ್ಲ ರಿಮೈನಿಂಗ್ ಎಲ್ಲಾನು ನೀವು ಲೈನಿಂಗ್ ಕಂಪ್ಲೀಟ್ ಆಗಿ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಇನ್ನೊಂದು ಕೂಡ ಅಷ್ಟೇ, ನೆಕ್ ಪಾರ್ಟ್ ಮಾತ್ರ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಿದ್ದೀನಿ. ಈ ಲೈನಿಂಗ್ ಸುತ್ತ ಇರತ್ತಲ್ವಾ ಅದು ಕೂಡ ನೀವು ಒಂದು ಸ್ಟಿಚ್ ಹಾಕೋಬೇಕು ಯಾವತ್ತೇ ಆಗ್ಲಿ ಸ್ಟಿಚಿಂಗ್ ಮಾಡಿದಾಗ. ಅದು ಸ್ಟಿಚಿಂಗ್ ಮಾಡ್ಕೊಂಡಾಗ ಸ್ವಲ್ಪ ಪಿನ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರತ್ತೆ. ಸೊ ಎಕ್ಸ್ಪರ್ಟ್ ಇದ್ರೆ ಆರಾಮಾಗಿ ಸ್ಟಿಚಿಂಗ್ ಮಾಡ್ಕೋಬಹುದು ಹಾಗೇನೆ. ಬಟ್ ಬಿಗಿನರ್ಸ್ ಅಲ್ವಾ, ಬಿಗಿನರ್ಸ್ ಆಗಿದ್ರೆ ನೀಟಾಗಿ ಸುತ್ತ ನೀವು ಪಿನ್ಸ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಅವಾಗ ನೀಟಾಗಿ ಬರತ್ತೆ. ಇಲ್ಲಿ ನಾನು ಬೋತ್ ಫ್ರಂಟ್ ಮತ್ತೆ ಬ್ಯಾಕ್ ಏನಿದೆ ಅದಕ್ಕೆ ಟಕ್ಸ್ ಮಾರ್ಕಿಂಗ್ ಮಾಡಿದೆ. ಬ್ಯಾಕ್ ಪಾರ್ಟ್‌ಗೆ ಇಷ್ಟೇ ತಗೋಬೇಕು ಅಂತ ಏನಿಲ್ಲ. ಜಸ್ಟ್ ಅಂದಾಜ್ ಮೇಲೆ ಲೈಟ್ ಆಗಿ ಫ್ಯಾಬ್ರಿಕ್ ಇಟ್ಕೊಂಡು ಟಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಬಟ್ ಫ್ರಂಟ್ ಸೈಡ್ ಮಾತ್ರ ನೀವು ನೋಡ್ಕೊಂಡು ಈ ಮೆಥಡ್ ಅಲ್ಲಿ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು 1 ಇಂಚು ನಾನು ಇಟ್ಕೊಂಡು ಸ್ಟಿಚ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಮಾರ್ಕಿಂಗ್ ಮಾಡಿರೋದು ನೋಡಿ, ಜಸ್ಟ್ ಇದನ್ನ 2 ಫೋಲ್ಡಿಂಗ್ ಮಾಡ್ಕೊಂಡು 3.5 ಇಂಚಸ್‌ಗೆ ಮಾರ್ಕ್ ಮಾಡ್ದೆ. ಅಂಡ್ ಟಕ್ ಲೆಂತ್ 4 ಇಂಚಸ್ ತಗೊಂಡಿದ್ದೀನಿ. ಹಾಫ್ ಇಂಚ್ ಅಂದ್ರೆ 1 ಇಂಚ್ ಬರತ್ತೆ. ಸೊ 1 ಇಂಚ್ ನೀವು ಫ್ಯಾಬ್ರಿಕ್ ಇಟ್ಕೊಂಡು ಎರಡು ಟಕ್ಸ್‌ನು ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಸ್ಲೀವ್ಸ್‌ಗೆ ಫಸ್ಟ್ ನಾನು ಕಟ್ ಮಾಡ್ಕೊಂಡಿರೋ ಫ್ಯಾಬ್ರಿಕ್ ಏನಿದೆ ಅದೇ ಫ್ಯಾಬ್ರಿಕ್‌ನ ಈ ರೀತಿ 4 ಫೋಲ್ಡಿಂಗ್ ಮಾಡಿದ್ದೀನಿ.
ಲೆಂತ್ ಫಸ್ಟ್ ಹೇಳ್ದಂಗೆ 5 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ನಾನು ತೋರಿಸ್ತಿರೋದು ಮೆಗಾ ಸ್ಲೀವ್ ತರ ತೋರಿಸ್ತಿದ್ದೀನಿ. ಅಂಡ್ ವಿಡ್ತ್ ಜಸ್ಟ್ 10 ಇಂಚಸ್ ಮಾತ್ರ ತಗೊಂಡಿದ್ದೀನಿ. ಈ ರೀತಿ 2.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಂಡು ಸ್ಲೀವ್ ಶೇಪ್ ತೆಗಿಬೇಕು. ಅಂಡ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ರಿಮೂವ್ ಮಾಡೋದಕ್ಕೆ ಒಂದು 8 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ತುಂಬಾ ಸಿಂಪಲ್ ಇರತ್ತೆ ಸ್ಲೀವ್ ಕಟಿಂಗು. ನೋಡಿ ಈ ರೀತಿ ಬರತ್ತೆ. ಬೇಕು ಅಂದ್ರೆ ನೀವು ಫ್ರಂಟ್ ಹಾರ್ಮ್ ಏನಿದೆ ಅದು ಲೈಟ್ ಆಗಿ ಕಟ್ ಮಾಡ್ಕೋಬಹುದು ಸ್ಲೀವ್ಸ್ಗೆ. ಬಟ್ ನಾನೇನು ಕಟ್ ಮಾಡ್ತಿಲ್ಲ. ಬ್ಲೌಸ್ ಆದ್ರೆ ಓಕೆ, ಬಟ್ ಡ್ರೆಸ್ಸಿಗೆ ಏನು ಬೇಕಾಗಿಲ್ಲ ಫ್ರಂಟ್ ಹಾರ್ಮು. ಓನ್ಲಿ ಬಾಡಿ ಪಾರ್ಟ್ ಕಟ್ ಮಾಡ್ಕೊಂಡ್ರೆ ಆಗತ್ತೆ. ಸ್ಲೀವ್ಸ್ ರೆಡಿ ಆಯ್ತು. ಸೊ ಇವಾಗ ಮೇನ್ ಇದು ಏನಿದೆ ಪೆಪ್ಲಮ್ದು ಫ್ರಿಲ್ಸ್ ಪಾರ್ಟ್ ಬರತ್ತಲ್ಲ, ನಾನು 2 ಪೀಸಸ್ನು ತಗೊಂಡಿದ್ದೀನಿ. ಅದು ಲೆಂತ್ ಬಂದು 10 ಇಂಚಸ್ ತಗೊಂಡಿದ್ದೀನಿ. ವಿಡ್ತ್ ಎಷ್ಟಾದ್ರೂ ತಗೋಬಹುದು, ಯಾಕಂದ್ರೆ ಇದು ಪ್ಲೀಟ್ಸ್ ಅಲ್ವಾ. ಸೊ ನಿಮ್ಗಿನ್ನು ಪ್ಲೀಟ್ಸ್ ಫ್ಲೇರ್ ಜಾಸ್ತಿ ಬೇಕು ಅನ್ಕೊಂಡ್ರೆ ಫ್ಯಾಬ್ರಿಕ್ ಜಾಸ್ತಿ ತಗೋಬಹುದು. ಇಲ್ಲ ಕಮ್ಮಿ ಬೇಕು ಅನ್ಕೊಂಡ್ರೆ ಅಡ್ಜಸ್ಟ್ ಮಾಡ್ತೀವಿ ಇದೇ ಫ್ಯಾಬ್ರಿಕ್ ಅಲ್ಲೇ ಅನ್ಕೊಂಡ್ರೆ ಸೊ ಕಮ್ಮಿ ಕೂಡ ತಗೋಬಹುದು. ನಾನು ಇದೇ ಫ್ಯಾಬ್ರಿಕ್ ಅಲ್ಲೇ ಅಡ್ಜಸ್ಟ್ ಮಾಡಿ ಪ್ಲೀಟ್ಸ್ ನ ಸ್ಟಿಚಿಂಗ್ ಮಾಡ್ಕೊಂತಾ ಇದ್ದೀನಿ. ಜಸ್ಟ್ ಲೂಸ್ ಆಗಿ ಒಂದು ಕಂಪ್ಲೀಟ್ ಆಗಿ ಒಂದು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡು 2 ಥ್ರೆಡ್ಸ್ ಇರತ್ತೆ. 2 ಥ್ರೆಡ್ಸ್ ಅಲ್ಲಿ ಒಂದು ಥ್ರೆಡ್ ಕೈಯಲ್ಲಿ ಇಟ್ಕೊಂಡು ಈ ರೀತಿ ಎಳ್ಕೊಂಡ್ರೆ ಈ ರೀತಿ ಗ್ಯಾದರಿಂಗ್ ಪ್ಲೀಟ್ಸ್ ಬರತ್ತೆ. ಜಸ್ಟ್ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಇರತ್ತಲ್ವಾ, ಅದನ್ನ ತಗೊಂಡು ಕರೆಕ್ಟ್ ಆಗಿ ಅದಕ್ಕೆ ಅಡ್ಜಸ್ಟ್ ಆಗೋ ತರ ನೀವು ಪ್ಲೀಟ್ಸ್ ನ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡ್ತಿದ್ದೀನಿ. ಇಲ್ಲಿ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಂಡು ಈ ಪ್ಲೀಟ್ಸ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬಹುದು. ನೋಡಿ ಇಲ್ಲಿ ನಾನು ಒಂದ್ ಸೈಡ್ಗೆ ಈ ರೀತಿ ನಾನು ಅಟ್ಯಾಚ್ ಮಾಡ್ತಿದ್ದೀನಿ. ಇದೇ ಮೆಥಡ್ ಅಲ್ಲೇ ಬೋತ್ ಎರಡೂ ಸೈಡ್ಗುನು ಫ್ರಂಟ್ ಮತ್ತೆ ಬ್ಯಾಕ್ಗೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಫ್ರಿಲ್ಸ್ ಪಾರ್ಟ್ ಏನಿದೆ ಇದು ನಿಮ್ಗೆ ಇನ್ನೂ ಉದ್ದ ಬೇಕು ಅನ್ಕೊಂಡ್ರೆ ನೀವು ಫ್ಯಾಬ್ರಿಕ್ ಇನ್ನೂ ಸ್ವಲ್ಪ ಜಾಸ್ತಿ ತಗೊಂಡು ಉದ್ದ ಲೆಂತ್ ಜಾಸ್ತಿ ತಗೊಂಡು ನೀವು ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋಬಹುದು. ನೋಡಿ ಇಲ್ಲಿಗೆ ಕಂಪ್ಲೀಟ್ ಆಗಿ ಜಸ್ಟ್ ಏನಿದೆ ಅದು ರೆಡಿ ಆಯ್ತಲ್ವಾ. ಜಸ್ಟ್ ಈ ಸ್ಲೀವ್ಸ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಫಸ್ಟ್ ಶೋಲ್ಡರ್ ಸ್ಟಿಚ್ ಮಾಡ್ಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಪೆಪ್ಲಮ್ ಟಾಪ್ ಏನಿದೆ ರೆಡಿ ಆಗತ್ತೆ. ಸೊ ಇದನ್ನ ನಾನೇನು ಸ್ಟಿಚಿಂಗ್ ಮಾಡಿ ತೋರಿಸಿಲ್ಲ. ಸ್ವಲ್ಪ ನೀವು ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ವಿಡಿಯೋ ಆಲ್ರೆಡಿ ತುಂಬಾ ಲೆಂತ್ ಆಗಿದೆ. ನೋಡಿ ಇದಕ್ಕೆ ನಾನು ಲಟ್ಕಾನು ಕೂಡ ಡಿಸೈನ್ ಮಾಡಿ ತೋರಿಸ್ತೀನಿ. ಲಟ್ಕಾನ್ಗೆ ಜಸ್ಟ್ ಈ ರೀತಿ ಸರ್ಕಲ್ ತರ ಒಂದು 3 ಪೀಸಸ್ ರೆಡಿ ಮಾಡ್ಕೊಂಡಿದ್ದೀನಿ. ಅಂಡ್ ಇನ್ನೊಂದು 2 ನಾನು ಈ ರೀತಿ ಬಾಕ್ಸ್ ತರ ಬರೋ ತರ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಫೋಲ್ಡಿಂಗ್ ಮಾಡಿದ್ರೆ ಬಾಕ್ಸ್ ತರ ಬರಬೇಕು. ಈ ತರ ನೀವು ಕಟ್ ಮಾಡ್ಕೋಬೇಕು. ಇದು ಲೆಂತ್ ವಿಡ್ತ್ ಇಷ್ಟೇ ತಗೋಬೇಕು ಅಂತ ಏನಿಲ್ಲ. ಸ್ವಲ್ಪ ಅಂದಾಜ್ ಮೇಲೆ ಡಿಸೈನ್ ನಿಮ್ಗೆ ಯಾವ ಮೆಥಡ್ ಅಲ್ಲಿ ಸೈಜ್ ಯಾವ ಸೈಜ್ ಅಲ್ಲಿ ಬೇಕು ಅಂತ ಅನ್ಕೊಂಡ್ರೆ ಆ ತರ ನೋಡ್ಕೊಂಡು ನೀವು ಕಟ್ ಮಾಡ್ಕೊಂಡು ಡಿಸೈನ್ ಮಾಡ್ಕೋಬಹುದು. ನೋಡಿ ನಾನು ಫಸ್ಟ್ ಲೈನಿಂಗ್ ಏನ್ ತಗೊಂಡಿದ್ದೆ ಅದೇ ತರಾನೇ ನಾನು ಮೇನ್ ಫ್ಯಾಬ್ರಿಕ್ ತಗೊಂಡು ಅದ್ರ ಮೇಲೆ ಆಪೋಸಿಟ್ ವೇಲಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಸ್ಟಿಚಿಂಗ್ ಮಾಡ್ಕೊಂಡು ಜಸ್ಟ್ ಮಿಡಿಲ್ ಅಲ್ಲಿ ಒಂದು ಈ ರೀತಿ ಡಾಟ್ ತರ ಇಟ್ಕೊಂಡು ಕಟ್ ಮಾಡ್ಕೊಂಡು ಅದನ್ನ ಆಪೋಸಿಟ್ ವೇಲಿ ಫ್ಯಾಬ್ರಿಕ್ ತಗೊಂಡು ನೀಟಾಗಿ ಓಪನ್ ಮಾಡ್ತಿದ್ದೀನಿ. ಜಸ್ಟ್ ಇದನ್ನ ನೀಟಾಗಿ ಇದ್ರ ಮೇಲೆ ಐರನ್ ಮಾಡ್ಕೊಂಡ್ರೆ ನೀಟಾಗಿ ಕರೆಕ್ಟ್ ಆಗಿ ಕೂರತ್ತೆ. ನೋಡಿ ಈ ಡಿಸೈನ್ ಎಲ್ಲಾನು ನೀಟಾಗಿ ಈ ರೀತಿ ಐರನ್ ಮಾಡ್ಕೋಬೇಕು. ಜಸ್ಟ್ ಈ ಸರ್ಕಲ್ ಪಾರ್ಟ್ ಏನಿದೆ ಇದನ್ನ ಸಾರಿ ಮಿಡಲ್ಗೆ ಕಟ್ ಮಾಡ್ಕೊಂಡ್ರೆ 2 ಪೀಸಸ್ ಬರತ್ತೆ. ಜಸ್ಟ್ ಇವು ಎರಡು ಥ್ರೆಡ್ಸ್ಗೂನು ರೆಡಿ ಆಗತ್ತೆ. ಸೊ ಇನ್ನೊಂದು ಪೀಸ್ ಏನಿದೆ ಈ ಡಿಸೈನ್ ಪಾರ್ಟ್ದು ಜಸ್ಟ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ರ ಒಳಗಡೆಗೆ ಓನ್ಲಿ ಒಂದ್ ಸೈಡ್ಗೆ ಸೇರಿಸ್ಕೊಂಡು ನೀವು ಅದನ್ನ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಇದು ಇನ್ನೊಂದು ಮೆಥಡ್ ಅಲ್ಲೂ ಕೂಡ ಸ್ಟಿಚಿಂಗ್ ಮಾಡ್ತಾರೆ. ಬಟ್ ಇದು ಸ್ವಲ್ಪ ಈಸಿ ಅಂತ ಈ ಮೆಥಡ್ ಅಲ್ಲಿ ತೋರಿಸಿದೀನಿ. ಅಂಡ್ ಲುಕ್ ವೈಸ್ ಕೂಡ ಚೆನ್ನಾಗಿರತ್ತೆ. ನೋಡಿ ನಾನು ಆಲ್ರೆಡಿ ಒಂದು ಸ್ಟಿಚಿಂಗ್ ಮಾಡಿದ್ದೀನಿ. ಈ ಮೆಥಡ್ ಅಲ್ಲಿ ನಾನು ಇವಾಗ ಸ್ಟಿಚ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಇದೇ ಡಿಸೈನ್ ಅಂತ ಏನಿಲ್ಲ, ಬೇರೆ ತರ ಕೂಡ ಡಿಸೈನ್ ಮಾಡ್ಕೋಬಹುದು. ನೋಡಿ ಇದು ಏನ್ ನಾನು ಕಟ್ ಮಾಡಿದೀನಿ ಅದನ್ನ ಈ ಥ್ರೆಡ್ಗೆ ಆಪೋಸಿಟ್ ಆಗಿ ತಗೊಂಡಿದೀನಿ. ಆಪೋಸಿಟ್ ಆಗಿ ತಗೊಂಡು ಕಾರ್ನರ್ ಅಲ್ಲಿ ಸ್ಟಿಚಿಂಗ್ ಮಾಡಿದೆ. ಈ ರೀತಿ ಬರತ್ತೆ. ಇವಾಗ ಇದನ್ನ ಓಪನ್ ಮಾಡ್ತಿದೀನಿ. ಇದು ಓಪನ್ ಆದ್ರೆ ಇಷ್ಟು ಬರತ್ತೆ. ಸೇಮ್ ಅದೇ ಮೆಥಡ್ ಅಲ್ಲಿ ಇನ್ನೊಂದು ಕೂಡ ತಗೊಂಡಿದೀನಿ. ಜಸ್ಟ್ 1 ಇಂಚು ಗ್ಯಾಪ್ ಇರೋ ತರ ನೋಡ್ಕೊಂಡು ನಾನು ಸ್ಟಿಚಿಂಗ್ ಮಾಡ್ತಿದೀನಿ. ಇದು ಡಿಸೈನ್ ನಿಮ್ಗೆ ಕರೆಕ್ಟ್ ಆಗಿ ಬರ್ಬೇಕು ಅಂತ ಅನ್ಕೊಂಡ್ರೆ 1 ಇಂಚು ಗ್ಯಾಪ್ ಇರೋ ತರ ನೋಡ್ಕೊಂಡು ನೀವು ಈ ಡಿಸೈನ್ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು 1 ಇಂಚು ಗ್ಯಾಪ್ ಇರೋ ತರ ಸ್ಟಿಚಿಂಗ್ ಮಾಡಿದೀನಿ. ಇವಾಗ ಇನ್ನೊಂದು ಕೂಡ ತಗೊಂಡಿದೀನಿ. ಸೊ ಇದು 3 ತಗೋಬೇಕು ಅಂತ ಏನಿಲ್ಲ. ನಿಮ್ ಇಷ್ಟ. ನಿಮ್ಗೆ ಎಷ್ಟು ಬೇಕು ಅನ್ಕೊಂಡ್ರೆ ಸೊ ನಿಮ್ಗೆ ಇನ್ನು ಪೇಶನ್ಸ್ ಜಾಸ್ತಿ ಇದೆ ಅನ್ಕೊಂಡ್ರೆ ಜಾಸ್ತಿ ಕೂಡ ನೀವು ಡಿಸೈನ್ ಮಾಡ್ಕೋಬಹುದು. ಇಲ್ಲ ನಿಮಗೆ ಅದು ಇದು ಏನಿದೆ ಬಾಕ್ಸ್ ಪಾರ್ಟ್‌ದು ಡಿಸೈನ್ ಬೇಡ ಅನ್ಕೊಂಡ್ರೆ ಈ 3 ಡಿಸೈನೇ ಮಾಡ್ಕೋಬಹುದು.
ಈ ನಾನೇನು ಇದು ಸ್ಟಿಚಿಂಗ್ ಮಾಡಿದ್ದೀನಿ ಇದನ್ನೇ ನೀವು ಅಟ್ಯಾಚ್ ಮಾಡ್ಕೋಬಹುದು. ಇದು ಆಪ್ಷನಲ್ಲು ಬೇಕು ಅನ್ಕೊಂಡ್ರೆ ಮಾಡ್ಕೋಬಹುದು. ನೋಡಿ ಇವಾಗ ನಾನು ಆ ಡಿಸೈನ್ ಪಾರ್ಟ್ ಕಟ್ ಮಾಡ್ಕೊಂಡೆ. ಇವಾಗ ಇದನ್ನ ಇದ್ರ ಒಳಗಡೆಗೆ ಸೇರಿಸ್ತಿದ್ದೀನಿ. ಜಸ್ಟ್ ಇಲ್ಲಿ ಮಿಡಲ್ ಅಲ್ಲಿ ಏನಿದೆ ಇಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು. ಈ ಥ್ರೆಡ್ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡು ಕಂಪ್ಲೀಟ್ 4 ಕಾರ್ನರ್ಸ್ ಕೂಡ ಆಡ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಬಟ್ ಈ ಕೆಳಗಡೆ ಕಾರ್ನರ್ ಇದೆ ಅಲ್ವಾ ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಕಟ್ ಮಾಡಿರೋ ಡಿಸೈನ್ ಕೂಡ ಸೇರಿಸ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಈ ತರ. ಇವಾಗ ಇದಕ್ಕೆ ಕಂಪ್ಲೀಟ್ 4 ಕಾರ್ನರ್ಸ್ ಕೂಡ ಇದು ಏನಿದೆ ಲೇಸ್ ಪಟ್ಟಿ ಒಂದು ಲುಕ್ ಚೆನ್ನಾಗಿ ಕಾಣಿಸ್ಲಿ ಅಂತ ಇದನ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಸೊ ಇಷ್ಟೇ, ಕಂಪ್ಲೀಟ್ ಆಗಿ ತುಂಬಾ ಈಸಿ ವೇಲಿ ತೋರಿಸಿದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಡ್ ಈ ವಿಡಿಯೋ ಹೇಗನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ಇದೇ ತರಾನೇ ಇನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಡಿಸೈನರ್ ವೇರ್ ಅಲ್ಲಿ ನಿಮಗೆ ಬೇರೆ ತರ ಬೇಕು ಅಂದ್ರೆ ಕಮೆಂಟ್ ಮಾಡಿ. ನಾನು ಡೆಫಿನೆಟ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈ ವಿಡಿಯೋ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ ಲಟ್ಕನ್ ಅಂತೂ ಡಿಸೈನ್ ಏನಿದೆ ಇದು ರೆಡಿ ಆಯ್ತು. ತುಂಬಾ ಸಿಂಪಲ್ ಆಗೇ ತೋರಿಸಿದೀನಿ ಅನ್ಕೊಂಡಿದೀನಿ. ಥ್ಯಾಂಕ್ ಯು.